ಶಿವನ ಸಮುದ್ರಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ನರಸೀಪುರ ಬಸ್ ಸ್ಟ್ಯಾಂಡ್, ಅದಕ್ಕಾಗಿ ಜನ ಸೇರಿದ್ದಾರೆ. ನೀವು ಬನ್ನಿ, ಈ ಕಡೆ ಚೆನ್ನಾಗಿದೆ, ಎಲ್ಲ ವೀಕ್ಷಿಸಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೈಸೂರು ಹುಡುಗ ಲಿಖಿತ್. ಇವತ್ತು ನಾನು ಫ್ಯಾಮಿಲಿಗೆ ಟೈಮ್ ಕೊಡೋಣ ಅಂತ ಮೈಸೂರಿಗೆ ಬಂದಿದ್ದೀನಿ. ಹೇಗಿದ್ರು ಇವತ್ತು ವೀಕೆಂಡ್ಸು, ಅಂದರೆ ನಾವು IT ಇರೋರಿಗೆ ಸ್ಯಾಟರ್ಡೆ ಮತ್ತು ಸಂಡೇ ಬಂತು ಅಂದರೆ ಏನೋ ಒಂಥರ ಸಂಭ್ರಮ. ಅದೇ ಥರ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಮನೆಯಲ್ಲಿ ಅಮ್ಮನಿಂದ ಕಾಲ್ ಬರುತ್ತೆ, ಮನೆಗೆ ಬರಲೇಬೇಕು ಅಂತ. ಅದಕ್ಕೋಸ್ಕರ ಇವಾಗ ನಾನು ಫ್ಯಾಮಿಲಿಗೆ ಟೈಮ್ ಕೊಡೋಣ ಅಂತ ಮೈಸೂರಿಗೆ ಬಂದಿದ್ದೀನಿ. ಮನೆಗೆ ಬಂದ್ಮೇಲೆ ಎಲ್ಲಾರು ಹೋಗ್ಬೇಕಲ್ವಾ, ಅವ್ರಿಗೂ ಆಸೆ ಇರುತ್ತೆ ಎಲ್ಲೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ. ಅದಕ್ಕೋಸ್ಕರ ಇವತ್ತು ನಾವು, ಈಗ ಮಳೆಗಾಲ ಅಲ್ವಾ, ಮಳೆಗಾಲ ಅಂತಂದಾಗ ನಾವು ನಮ್ಮಮ್ಮ ಎಲ್ಲರಿಗೂ ಈ ನೀರು ಅಂದ್ರೆ ಎಲ್ಲರಿಗೂ ಇಷ್ಟ. ಅದೇ ತರ ನಾವು ಈಗ ಶಿವನ ಸಮುದ್ರಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ನೋಡೋಣ, ಇವಾಗ ಸ್ಟಾರ್ಟ್ ಮಾಡಿದೀವಿ ಮನೆಯಿಂದ. ನೋಡೋಣ ಅಲ್ಲಿ ಏನ್ ರಶ್ ಇರುತ್ತೆ. ನಾನು ಕೇಳ್ಪಟ್ಟಂಗೆ ತುಂಬಾ ರಶ್ ಇದೆ ಅಂತ ಹೇಳ್ತಾ ಇದ್ರು. ಇನ್ನು ನೋಡ್ಬೇಕು, ಅಲ್ಲಿ ಹೋದ್ಮೇಲೆ ಹೇಗಿದೆ ವೆದರು, ಎಂತ ಕತೆ ಅಂತ ನೋಡ್ಬೇಕು. ನಮ್ ಜೊತೆ ಯಾರ್ಯಾರಿದ್ದಾರೆ ಅಂತ ನಿಮಗೆ ತೋರಿಸ್ತಾ ಇದೀವಿ. ಇವತ್ತು ನಮ್ ಜೊತೆ ನಮ್ಮ ಅಮ್ಮ ಮತ್ತೆ ನಮ್ಮ ದೊಡ್ಡಮ್ಮ ಬಂದಿದ್ದಾರೆ. ಅವರು ಸುಳ್ಯದಿಂದ ಬಂದಿದ್ದಾರೆ. ಅವರು ಇವತ್ತರೆಗೂ ಶಿವನ ಸಮುದ್ರ ನೋಡಿಲ್ಲ. ಅವ್ರಿಗೊಂದು ಎಕ್ಸ್ಪೆಕ್ಟೇಷನ್ ಇದೆ ಯಾವ ತರ ಇರ್ಬೋದು ಅಂತ. ಅಂದ್ರೆ ಆ ಕಡೆ ಸುಳ್ಯ ಕಡೆ ಎಲ್ಲ ಫಾಲ್ಸ್ಗಳಿದೆ, ಬಟ್ ಆದ್ರೆ ಈ ಮೈಸೂರು ಕಡೆ ಫಾಲ್ಸ್ಗಳೆಲ್ಲ ಇರುತ್ತೆ ಅಂತ ಅಂದಾಗ ಅವರು ಹೌದಾ ಅಂತೆಲ್ಲ ಒಂದು ಆಶ್ಚರ್ಯ ಪಟ್ರು. ಹೌದಾ? ಹೌದು. ಸೊ ಅವರು ಮತ್ತೆ ನಮ್ಮ ಸಿಸ್ಟರ್ ಆದ ದೀಪಿಕಾ MB ಅವರು ಇದ್ದಾರೆ. ಅವರಿಗೆ ಸ್ವಲ್ಪ ಮೀಡಿಯಾ ಮುಂದೆ ಮೀನ್ಸ್ ಬರಕ್ ನಾಚಿಗೆ. ಅದೇ ಫೋಕಸ್ ಮಾಡಿ. ಮತ್ತೆ ನಮ್ಮ ಗೆಳೆಯನಾದ ಸುಸ್ತಿಗಿದ್ದಾರೆ. ಅವರು ನಮ್ಮ ಎಲ್ಲಾ ಲಾಗ್ಗಳನ್ನು ಇದ್ದೇ ಇರ್ತಾರೆ, ಯಾಕೆಂದ್ರೆ ನಾವೆಲ್ಲ ಕಡೆ ಒಟ್ಟಿಗೆ ಹೋಗೋದು. ಸೊ ಈಗ ನಮ್ ಜರ್ನಿ ಸ್ಟಾರ್ಟ್ ಆಗಿದೆ. ನೋಡ್ಬೋದು ಯಾವ ತರ ಪೀಸ್ಫುಲ್ ಆದ ರೋಡ್ ಎಲ್ಲ ಇದೆ ಅಂತ ಹೇಳ್ಬೋದು ನಿಮಗೆ. ಸೊ ಸೀನರಿಯು ಹಂಗೆ ಇದೆ. ನಿಮಗೆ ಮೈಸೂರು ಕಡೆ ಬಂದು ಸೀನರಿಗೆ ಏನು ಕಮ್ಮಿ ಇಲ್ಲ. ಸೊ ಒಳ್ಳೊಳ್ಳೆ ಸೀನರಿ ಸಿಗುತ್ತೆ ರೋಡಲ್ಲಿ ಆನ್ ದಿ ವೇನು ನಿಮಗೆ. ಈ ನರಸೀಪುರದಲ್ಲಿ ಒಂದು ತ್ರಿವೇಣಿ ಸಂಗಮ ಆಗುತ್ತಲ್ಲ, ಸೊ ಅದು ಇಲ್ಲೇ ಆಗೋದು, ಇದೇ ಪಾಯಿಂಟ್ ಅಲ್ಲಿ ನೀವು ನೋಡ್ತಿರ್ಬೋದು. ಸೊ ಇದೇ ಪಾಯಿಂಟ್ ಅದು. ಸೊ ಆದಷ್ಟು ತುಂಬಾ ಜನ ಸೇರ್ತಾರೆ ಆ ಟೈಮಲ್ಲಿ. ಸೊ ಫುಲ್ ಹೆವಿ ಕ್ರೌಡ್ ಇರ್ತದೆ ಆ ಟೈಮ್. ಲಾಸ್ಟ್ ಟೈಮ್ ನೀವು ನೋಡಿರ್ತೀರ ನ್ಯೂಸ್ ಅಲ್ಲೆಲ್ಲ. ಸೊ ಅದಿದೆ ಪಾಯಿಂಟ್. ಅಮ್ಮ, ಇದು ತ್ರಿವೇಣಿ ಸಂಗಮದ್ದು ವಿಶೇಷತೆ ಏನಮ್ಮ? ಏನಿದು ತ್ರಿವೇಣಿ ಸಂಗಮ ಅಂದ್ರೆ 3 ನದಿಗಳು ಸೇರೋದಾ, ಏನ್ ಕತೆ? ತ್ರಿವೇಣಿ ಸಂಗಮ ಅಂದ್ರೆ 3 ನದಿಗಳು ಸೇರೋದು. ಓಕೆ. ಇಲ್ಲಿ 5 ವರ್ಷಕ್ಕೊಂದ್ಸಲ ಇಲ್ಲಿ ಜಾತ್ರೆ ನಡೀತಿದೆ. ಓಕೆ ಓಕೆ. ಏನಿತ್ತು, ತುಂಬಾ ಜನ ಸೇರಿದಾರಲ್ಲ, ಏನ್ ಫಂಕ್ಷನ್ ಇರ್ಬೋದಾ ಅಂತ ಇಲ್ಲಿ? ಇಲ್ಲ, ಭಾನುವಾರ ದಿನ ಸಾಮಾನ್ಯವಾಗಿ ಎಲ್ಲ ಜನ ಸೇರ್ತಾರೆ. ಇದು ನರಸೀಪುರ ಬಸ್ ಸ್ಟ್ಯಾಂಡ್, ಅದಕ್ಕಾಗಿ ಜನ ಸೇರಿದ್ದಾರೆ. ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್, ಕಿತನೆ ಶಾನದಾರ್ ವಿಚಾರ ರಖತೆ ಹೈ. ಸೊ ನಾವೀಗ ಬರಚುಕ್ಕಿ ಎಂಟ್ರೆನ್ಸ್ ಪಾಯಿಂಟ್ ಅಲ್ಲಿ ಇದೀವಿ. ಸೊ ನೋಡ್ಬೋದು, ಆಲ್ಮೋಸ್ಟ್ ಹತ್ರ ಬರ್ತೀವಿ. ಇಲ್ಲಿಂದ ಇನ್ನು ಆಲ್ಮೋಸ್ಟ್ 6 ಕಿಲೋಮೀಟರ್ಸ್ ದೂರ ಇದೆ. ಸೊ ನಮಗೆ ಹೋಗ್ತೀವಿ ವೇ ಅಲ್ಲಿ ನಿಮಗೆ ಚಂದ ಸೀನರಿ ಸಿಗುತ್ತೆ ನೋಡಿ. ನಿಮಗೆ ಅಲ್ಲಿ ಬೆಟ್ಟ ಗುಡ್ಡಗಳೆಲ್ಲ ಕಾಣ್ತಾ ಸಿಗುತ್ತೆ ನಿಮಗೆ ಆನ್ ದಿ ವೇ ಅಲ್ಲಿ. ನೋಡಿ ನಿಮಗೆ ಯಾವ ತರ ಸೀನರಿ ಇದೆ ಅಂತ ಇಲ್ಲಿ ನೋಡಿ. ಬ್ಯೂಟಿಫುಲ್ ಸೀನರೀಸ್ ಎಲ್ಲ ಸಿಗುತ್ತೆ ನಿಮಗೆ. ಅದನ್ನ ನಮ್ಮ ರಕ್ಷಿತ್ ಶೆಟ್ಟಿ ಡೈಲಾಗ್ ಉಂಟಲ್ಲ, ಹೋಗುವ ಪ್ಲೇಸಿಗಿಂತ ಹೋಗ್ತಿರುವ ದಾರಿ ಚಂದ ಉಂಟು ಅಂತಲ್ಲ, ಆ ತರನೇ ನಮಗೆ ಫೀಲ್ ಆಗ್ತಿದೆ ಇಲ್ಲಿ. ನೀವು ಬನ್ನಿ, ಈ ಕಡೆ ಚೆನ್ನಾಗಿದೆ, ಎಲ್ಲ ವೀಕ್ಷಿಸಿ. ಶಿವನ ಸಮುದ್ರ. ಬರುಚುಕ್ಕಿ ಫಾಲ್ಸ್ ಹತ್ರ ಬಂದ್ವಿ. ನಾವು ಗಾಡಿ ಪಾರ್ಕ್ ಮಾಡ್ಬಿಟ್ಟು ಇಬ್ರು ವಾಕ್ ಮಾಡ್ತಿದ್ದೀವಿ ಇವಾಗ. ಲಾಸ್ಟ್ ಅಲ್ಲಿ ನಿಮ್ಗೆ ನಾವು ಅಲ್ಲಿ ವ್ಯೂ ಪಾಯಿಂಟ್ ಅಲ್ಲಿ ತೋರಿಸ್ತೀವಿ. ಇದೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಸ್ವಸ್ತಿಗರ ವ್ಯೂ ಪಾಯಿಂಟ್ ತೋರಿಸ್ತೀವಿ. ಸೊ ಆ ವ್ಯೂ ಪಾಯಿಂಟ್ ಅಲ್ಲಿ ಹೆಂಗ್ ವ್ಯೂ ಇದೆ ಅಂತ ತೋರಿಸ್ತೀನಿ ನಿಮಗೆ. ಫಸ್ಟ್ ನಾವು ಫಾಲ್ಸ್ ಹತ್ರ ಹೋಗ್ತಿದ್ದೀವಿ. ಇಲ್ಲಿಂದ ಒಂದು 100 ಮೀಟರ್ ವಾಕಿಂಗ್ ಇದೆ. ಸೊ ಇಲ್ಲಿಂದ ಹೋಗ್ಬಿಟ್ಟು ನಿಮಗೆ ಡೈರೆಕ್ಟ್ ವ್ಯೂ ಪಾಯಿಂಟ್ ಸಿಗುತ್ತೆ. ಸೊ ಇವತ್ತು ಸಂಡೇ ಆದ ಕಾರಣ ಹೆವಿ ಕ್ರೌಡ್ ಇದೆ. ಸೊ ನೋಡೋಣ ಅಲ್ಲಿ ಹೋಗಿದ್ದೆ ಯಾವ ಥರ ಸೀನರಿ ಸಿಗುತ್ತೆ ಅಂದ್ಬಿಟ್ಟು ನೋಡೋಣ. ಫೈನಲಿ ಫ್ರೆಂಡ್ಸ್, ಈಗ ನಾವು ಬರಚುಕ್ಕಿ ಫಾಲ್ಸ್ಗೆ ರೀಚ್ ಆಗಿದ್ದೀವಿ. ಇವಾಗ ನಾವು ಬರಚುಕ್ಕಿ ಫಾಲ್ಸ್ ಎಲ್ಲ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇದು ಬರಚುಕ್ಕಿ ಫಾಲ್ಸ್ದು ಗ್ರಾನೈಟ್ಸ್ದು ಇದು ಆ್ಯಕ್ಚುಲಿ. ಮತ್ತು ಈಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಬರಚುಕ್ಕಿ ಫಾಲ್ಸ್ಗೆ ನಾವು ಹೋಗ್ತಾ ಇದ್ದೀವಿ. ಸ್ವಸ್ತಿಕ್ ಮತ್ತು ದೀಪಿ ಆಲ್ರೆಡಿ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ, ಬ್ಯೂಟಿಫುಲ್ ಸ್ಪಾಟ್ ಆ್ಯಕ್ಚುಲಿ. ಇಲ್ಲಿ ನೋಡಿ, ತಾಯಿ ಮಕ್ಕಳ ಬಾಂಧವ್ಯ ಇಲ್ಲಿ ನೋಡಿ, ನೋಡ್ಬೋದು ನೀವು.
ನೋಡಿ ನಾನು ನಿಮಗೆ ಕಂಪ್ಲೀಟ್ ತೋರಿಸ್ತೀನಿ ಈಗ ಹೇಗಿದೆ ಅಂತ, ಹೇಗೆ ಹೋಗ್ಬೋದು ಅಂತ. ನೋಡಿ ಇಲ್ಲಿ ಮಕ್ಕಳಲ್ಲಿ ಎಷ್ಟು ಸಖತ್ತಾಗಿದೆ ನೋಡಿ, ತಾಯಿ ಮಕ್ಕಳ ಬಾಂಧವ್ಯ ನೋಡಿ ಇಲ್ಲಿ ಎಷ್ಟು ಸಖತ್ತಾಗಿದೆ. ಇವಾಗ ನಾನು ಫ್ರೆಂಡ್ ಹೇಗೆ ಹೋಗೋದು ನಾನು ತೋರಿಸ್ಕೊಡ್ತಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಈ ಥರ ಹೋಗ್ಬಿಟ್ಟು ನಮ್ಗೆ ಇಲ್ಲೇ ಹೋಗ್ಬಿಟ್ಟು ಆ್ಯಕ್ಚುಲಿ ತುಂಬ ರಶ್ ಇದೆ. ಇವತ್ತು ವೀಕೆಂಡ್ಸ್ ಅಲ್ವಾ, ಅದರಿಂದ ತುಂಬ ರಶ್ ಇದೆ. ಇವಾಗ ನಿಮಗೆ ನಾನು ತೋರಿಸ್ತೀನಿ ಫಾಲ್ಸ್ ಎಲ್ಲ ಹೇಗಿದೆ ಅಂತ. ಫ್ರೆಂಡ್ಸ್, ಇವಾಗ ನಾನು ನಮ್ಮ ಅಮ್ಮನ್ನ ಮತ್ತೆ ನಮ್ಮ ದೊಡ್ಡಮ್ಮನ್ನ ಮತ್ತೆ ಹಾಗೂ ಸ್ವಸ್ತಿಕ್ನ ಕೇಳೋಣ ಅವ್ರಿಗೆ ಹೇಗೆ ಅನಿಸ್ತು. ಯಾಕೆಂದ್ರೆ ಅವ್ರು ಈ ಪ್ಲೇಸ್ಗೆ ತುಂಬಾ ವರ್ಷ ಆದ್ಮೇಲೆ ಬಂದಿದ್ದಾರೆ. ಅವ್ರಿಗೆ ಹೇಗೆ ಅನಿಸ್ತು ಅಂತ ನಾವು ಅವ್ರ ಬಾಯಿಂದಾನೆ ಕೇಳೋಣ. ನೋಡೋಣ, ಅವರು ನೋಡ್ತಾ ಇದ್ದಾರೆ ಇಲ್ಲಿ, ಅವ್ರು ಇಲ್ಲೇ ಇದ್ದಾರೆ. ಸ್ವಸ್ತಿಕ್ ಮತ್ತೆ ಅಮ್ಮ, ಹೇಗೆ ಅನಿಸ್ತು ನಿಮಗೆ ಇಬ್ಬರಿಗೆ ಪ್ಲೇಸು? ಹಾಂ 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 ನೀರು ಕಮ್ಮಿ ಇತ್ತು, ಈಗ ಮಳೆಗಾಲ ತುಂಬಾ ಚೆನ್ನಾಗಿದೆ, ಸಂತೋಷವಾಯ್ತು. ಸ್ವಸ್ತಿಕ್ ಹೇಗೆ ಅನಿಸ್ತು? ಚೆನ್ನಾಗಿದೆ. ನಾವು ಮುಂಚೆ ಬಂದಾಗ ಇಷ್ಟೆಲ್ಲ ಕೆಳಗೆ ತನಕ ಬಿಡ್ತಿರಲಿಲ್ಲ, ಇವಾಗ ಕೆಳಗೆ ತನಕ ಬಿಡ್ತಾರೆ. ಇವಾಗ ಮಳೆಗಾಲ ಟೈಮಲ್ಲಿ ನೀರು ತುಂಬಾ ಇನ್ನು ತೂತ್ ತರ ಕಾಣ್ತಿದೆ. ಹೌದೌದು, ಒಂಥರ ಹಾಲಿನ ಕೆನೆ ಬಂದಂಗೆ ಕಾಣ್ತಾ ಇಲ್ಲಮ್ಮ, ಅಂದ್ರೆ ಹಾಲುದು ಫುಲ್ ಒಂಥರ ನಿಮ್ಗೆ ರಿಲ್ಯಾಕ್ಸ್ ಆಗೋದಂತೂ ಫಿಕ್ಸ್ ಇಲ್ಲಿ ಬಂದ್ರೆ. ಹೌದೌದು. ಆವಿ ತುಂಬಾ ಬರ್ತಾ ಆಕಾಶಕ್ಕೆ ಮೇಲೆ ಹೋಗ್ತಾ ಇದೆ, ನೋಡಕ್ಕೆ ಏನೋ ಒಂಥರ ರೋಮಾಂಚನಕಾರಿ. ಓಕೆ, ನೀನ್ ಎಂಜಾಯ್ ಮಾಡಿದೆ ಇವತ್ತು? ಖುಷಿ ಆಯ್ತಾ ನಿಂಗೆ ನಾವು ಕರ್ಕೊಂಡ್ ಬಂದಿದ್ದು? ಮಗನ ಜೊತೆ ಬಂದು ಇನ್ನೂ ಸಂತೋಷವಾಯ್ತು. ಗೆ ಹೋಗ್ತಾ ಇದೀವಿ. ಅದರಲ್ಲಿ ಆನ್ ದ ವೇ ಅಲ್ಲಿ ಒಂದು ನಮಗೆ ಬೋಟಿಂಗ್ ಪಾಯಿಂಟ್ ಸಿಕ್ಕಿದೆ. ಆ ಬೋಟಿಂಗ್ ಪಾಯಿಂಟ್ ತುಂಬಾ ಸಖತ್ತಾಗಿದೆ. ಆ ಬೋಟಿಂಗ್ ಪಾಯಿಂಟ್ ನಮಗೆ ತೋರಿಸ್ತೀನಿ ಈಗ ಹೇಗಿದೆ ಅಂತ. ಬೋಟಿಂಗ್ ಪಾಯಿಂಟ್ ನೋಡಿ ಇದೆ ಆಕ್ಚುಲಿ ಎಷ್ಟು ಸಖತ್ತಾಗಿದೆ ಅಂದ್ರೆ, ಅಲ್ಲಿಂದ ಅದು ಸ್ಟಾರ್ಟ್ ಆಗಿದೆ ನೋಡಿ. ನೋಡಿ ಆ ಕಡೆಯಿಂದ ತೋರಿಸಿ ಹೇಗಿದೆ ನೋಡಿ, ವ್ಯೂ ಪಾಯಿಂಟ್ ಹೇಗಿದೆ ನೋಡಿ, ಸಖತ್ತಾಗಿದೆ. ಒಂಥರ ಬೆಟ್ಟದ ಕೆಳಗಡೆ ನೀರು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಫುಲ್ ಗ್ರೀನರಿ ಆಗಿದೆ, ತುಂಬಾ ಸಖತ್ತಾಗಿದೆ. ಒಂಥರ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಇದು. ಸೊ ನಿಮಗೆ ಇಲ್ಲಿ ಬೋಟಿಂಗ್ ಎಲ್ಲ ಇದೆ, ನಿಮಗೆ ಬೋಟಿಂಗ್ ಬೇಕಾದ್ರೆ ಹೋಗ್ಬೋದು. ಇಲ್ಲಿ ಆರಾಮ್ಸೆ ಬೋಟಿಂಗ್ ಎಲ್ಲ ಹೋಗ್ಬೋದು. ಬಟ್ ಎಷ್ಟು ಇದಕ್ಕೆ ಬೋಟಿಂಗ್ ಪ್ರೈಸ್ ಎಷ್ಟು ಅಂತ ಇನ್ನೂ ಗೊತ್ತಿಲ್ಲ, ನಾವು ಕನ್ಫರ್ಮ್ ಮಾಡ್ತಿದ್ದೀವಿ. ಬೋಟಿಂಗ್ ಪ್ರೈಸ್ ಎಷ್ಟು ಅಂತ ಗೊತ್ತಾಗ್ತಿದೆ. ಓಕೆ, ಪರ್ ಬೋಟ್ ಐ ಥಿಂಕ್ 300 ಪರ್ ಬೋಟ್ 300 rupees ಅಂತ ಹೇಳ್ತಾ ಇದ್ದಾರೆ. ಹೋಗ್ಬೋದು, ಗೊತ್ತು ಎಷ್ಟು ದೂರ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ, ಬಟ್ ಹೋಗ್ಬೋದು. ಚೆನ್ನಾಗಿದೆ ಅಂತ ಅನ್ಸುತ್ತೆ, ಯಾಕೆಂದ್ರೆ ವೆದರ್ ಅದೇ ಥರ ಇದೆ. ನೋಡೋಣ, ಸೇಫ್ ಆಗಿದೆ ಅಂತ ಅನ್ಸುತ್ತೆ, ನೋಡೋಣ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.